ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ದಿವ್ಯಾ ಅಂತ. ವಯಸ್ಸು 28 ವರ್ಷ ತುಂಬಿದೆ. ಊರು ಮಂಗಳೂರು. ಗಂಡ ಕೃಷ್ಣರಾಜ. ಸಮಸ್ಯೆ, ಗಂಡ ನಿಧನರಾಗಿದ್ದಾರೆ. ಮಕ್ಕಳು ಇಲ್ಲ. ಸುರಂಗ ಆಳ ಗೊತ್ತಿಲ್ಲ. ಕಾಚ ರಾತ್ರಿ ಹಾಕುವುದಿಲ್ಲ. ಸೌಂದರ್ಯ, ಬನ್ನಿ ನಿಮಗೆ ಗೊತ್ತಾಗುತ್ತೆ. ಅನುಭವ ಯಾರು ಸಿಕ್ಕಿಲ್ಲ. ಸ್ನೇಹಿತರೆ, ಇದು ಇಷ್ಟು ದಿವ್ಯಾ ಅವರು ಅವರಿಗೆ ಸಂಬಂಧಪಟ್ಟ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆಯ ಮೊದಲ ರಾತ್ರಿ. ಈ ರಾತ್ರಿಗಾಗಿ ಎಷ್ಟೋ ರಾತ್ರಿಗಳು ಕಣ್ಣು ಮುಚ್ಚದೆ ಕಾಯುತ್ತಿದ್ದೇನೆ. ಮೊದಲ ರಾತ್ರಿಯ ಸುಖ ವರ್ಣಿಸುವುದಕ್ಕೂ ಆಗುವುದಿಲ್ಲ. ಬರೀ ಏನಿದ್ದರೂ ಅನುಭವಿಸುವುದಕ್ಕೆ ಮಾತ್ರ ಸಾಧ್ಯ. ತೂತಿಂದ ರಕ್ತ ಸುರಿದರು ಅದೆಂಥ ಸುಖ ಹೇಳುವುದಕ್ಕೂ ಆಗಲ್ಲ. ಪುರುಷ ಜಾತಿ ಮೊದಲ ಸಾರಿ ಮೈ ಮುಟ್ಟಿ ಚುಂಬನ ಇಟ್ಟ ದಿನ. ಜೀವನದ ಕೊನೆಯವರೆಗೂ ಅಳಿಸಿದರು ಅಳಿಸಲಾಗದಂತಹ ದಿನ. ದಿನಕ್ಕೆ 3 ಸಾರಿ ಕೇಯಿಸಿಕೊಂಡರು ದಾಹ ತೀರಿಸಿಕೊಳ್ಳುವುದು ಬಲು ಕಷ್ಟ. ಅರಳಿದ ತೂತಿಗೆ 6 ಇಂಚಿನ ಗೂಟ ಹೋದರೆ ಅದರ ಸುಖ ಸ್ವರ್ಗಕ್ಕೆ ಕಿಚ್ಚು ಇದ್ದ ಹಾಗೆ. ಸ್ನೇಹಿತರೆ, ದಿವ್ಯಾ ಅವರನ್ನ ಇಷ್ಟಪಡುವವರು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೊಂದು ಮಾಹಿತಿ. ದಿವ್ಯಾ ಅವರ ಮೊದಲ ರಾತ್ರಿಯ ವಿಡಿಯೋ ರೆಕಾರ್ಡ್ ಬೇಕಾದಲ್ಲಿ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ. ವಿಡಿಯೋವನ್ನ ನೇರವಾಗಿ ನಿಮ್ಮ ನಂಬರಿಗೆ ಸೆಂಡ್ ಮಾಡಲಾಗುತ್ತೆ. ಜೀವನದ ಬಗ್ಗೆ ಗೊಂದಲ ಬೇಡ. ಬದುಕು ಒಂದು ಸುಂದರ ಸರಮಾಲೆ. ಬದುಕಲು ಎಲ್ಲರೂ ಅರ್ಹರು. ಯಾರ ಬಗ್ಗೆಯೂ ದ್ವೇಷ ಬೇಡ. ಪ್ರೀತಿ ಎಂಬ ಅಮೃತ ಜೀವನಕ್ಕೆ ಸುಖ ಶಾಂತಿ ನೀಡಿದೆ. ಹೆಣ್ಣಿನ ಬಗ್ಗೆ ಅಪಾರ ಗೌರವ ಇರಲಿ. ಯಾವುದು ಶಾಶ್ವತವಲ್ಲ, ಎಲ್ಲವೂ ನಶ್ವರ, ಇದು ಸತ್ಯ. ಗಂಡು ಹೆಣ್ಣು ವಿರುದ್ಧ ದಿಕ್ಕಿನ ಶಕ್ತಿಗಳು ತುಂಬಾ ಬಲಶಾಲಿಗಳಾಗಿರುತ್ತವೆ. ಗಂಡಿನ ಬೀಜ ಹೆಣ್ಣಿನಲ್ಲಿ ಮೂಡಿ ಸಜೀವ ವಸ್ತುವಿನ ಉಗಮ ಆಗುತ್ತೆ. ಇದಕ್ಕಿಂತ ಬೇರೆ ಶಕ್ತಿ ಇನ್ನೊಂದಿಲ್ಲ. ಸ್ನೇಹಿತರೆ, ಜೀವನದ ಬಗ್ಗೆ ದಿವ್ಯಾ ಅವರು ಮುತ್ತಿನಂತಹ ಮಾತುಗಳು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಯಾರಿಗಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ವರನ ಗುಣಗಳು: ಉದಾರವಾದ ಮನಸ್ಸು ಹೊಂದಿರಬೇಕು. ದೆಂಗುವ ಹೊಸ ವಿಧಾನಗಳು ಗೊತ್ತಿರಬೇಕು. ಹೇಳಿದ ಜಾಗಕ್ಕೆ ಮಾತ್ರ ಬರಬೇಕು. ನೋಡಲು ಹೇಗೆ ಇರಲಿ, ಅದರ ಬಗ್ಗೆ ಅಭ್ಯಂತರ ಇಲ್ಲ. ತೂತಿನ ಸುರಂಗದ ಬಗ್ಗೆ ಮೊದಲೇ ಅನುಭವ ಇರಬೇಕು. ಸಾಕು ಅನ್ನುವವರೆಗೆ ಚುಂಬನದ ಜೊತೆಗೆ ತೂತಿಗೆ ಸಾಮಾನು ಹಚ್ಚಿ ಚೆನ್ನಾಗಿ ಕೇಯಬೇಕು. ಬೇಡ ಅಂದರೂ ಬಟ್ಟೆಗಳನ್ನು ಕಳೆದು ಚೆಂಡುಗಳನ್ನ ಹಿಸುಕುತ್ತಾ ಇರಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.